ಗುರು ಒಂದ್ ಸೈಡಲ್ಲಿ ಹಚ್ಚ ಹಸಿರಿನಿಂದ ಕೂಡಿದ ಕಂಬಳಿ ಹೊದಿಕೆಯಂತಿರುವ ವೆಸ್ಟರ್ನ್ ಘಾಟು, ಮತ್ತೊಂದು ಸೈಡಲ್ಲಿ ಅದ್ಭುತವಾದಂತಹ ಹಾಗೂ ಬ್ಯೂಟಿಫುಲ್ ಕಡಲ ತೀರಗಳು. ಸಂಜೆಯಾದಂತೆ ಹೊಂಬೆಳಕನ್ನು ಬಾನಂಗಳದಲ್ಲಿ ಚೆಲ್ಲಿ ಭೂಮಿ ಮತ್ತು ಬಾನನ್ನು ಒಂದು ಮಾಡುವ ಸೂರ್ಯಾಸ್ತ ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಕಡಲ ಒಡಲನ್ನು ಸೇರುವ ಶರಾವತಿ ನದಿ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಅದ್ಭುತವಾದಂತಹ ಗಾಡ್ ಓನ್ ಕ್ರಿಯೇಷನ್ ಅಂತಾನೆ ಹೇಳ್ಬೋದು. ಗುರು, ನಾವಿವತ್ತು ಹೊನ್ನಾವರದಲ್ಲಿರುವ ಒಂದು ಅದ್ಭುತವಾದಂತಹ ಐಲ್ಯಾಂಡ್ಗೆ ಬಂದಿದ್ದೀವಿ. ತುಂಬ ಜನ ಹೊನ್ನಾವರಕ್ಕೆ ಬರ್ತಾರೆ, ಶರಾವತಿ ಬ್ಯಾಕ್ ವಾಟರಲ್ಲಿ ಬೋಟಿಂಗ್ ಮಾಡ್ತಾರೆ ಮತ್ತೆ ರಿಟರ್ನ್ ಹೋಗ್ತಾರೆ. ಆದರೆ ಈ ಜಾಗಕ್ಕೆ ಯಾರೂ ಹೋಗಲ್ಲ. 90ರಷ್ಟು ಜನಕ್ಕೆ ಈ ಥರದ್ದೊಂದು ಜಾಗ ಹೊನ್ನಾವರದಲ್ಲಿ ಇದೆ ಅಂತಲೂ ಕೂಡ ಗೊತ್ತಿಲ್ಲ. ಪ್ಲೇಸ್ಗೆ ಬಂದಿದ್ದೀನಿ, ಸೊ ನೋಡ್ತಾ ಇರ್ಬೋದು ಏನು ಪ್ರಶಾಂತವಾಗಿದೆ ಈ ಜಾಗ. ಓಕೆ ಥ್ಯಾಂಕ್ ಯು ಸೋ ಮಚ್. ಈ ಅಣ್ಣ ನಮಗೆ ತುಂಬ ಹೆಲ್ಪ್ ಮಾಡಿದರು ಇಲ್ಲಿ. ಸೊ ಎಲ್ಲ ಗೈಡ್ ಮಾಡಿದರು. ಗಾಡಿಯಲ್ಲಿ ಬಿಟ್ಟರೆ ನಡೀತದಲ್ಲ, ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ? ಓಕೆ ಹಾಂ. ಸ್ನೇಹಿತರೆ, ಹೊನ್ನಾವರದಿಂದ ಸುಮಾರು 15ರಿಂದ 16 ಕಿಲೋಮೀಟ್ರ್ ಈ ಥರ ಒಂದು ಸುಂದರವಾದ ಜಾಗಕ್ಕೆ ಬಂದಿದ್ವಿ ನಾವು ಇವತ್ತು. ಸೊ ನಮ್ಮ ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ವಿ. ಈ ಸೈಡ್ ಒಂದು ಬ್ಯೂಟಿಫುಲ್ ಬ್ರಿಡ್ಜ್ ಇದೆ, ಬನ್ನಿ ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು ಎಷ್ಟು ಸ್ವಚ್ಛಂದವಾಗಿ ಗಾಳಿ ಬೀಸ್ತಿದೆ. ಸೊ ಅಲ್ಲೊಂದು ಮನೆ, ಸೊ ಸುತ್ತಮುತ್ತ ತೆಂಗಿನ ತೋಟ ಹಾಗೆ ಅಡಿಕೆ ತೋಟ. ಸೊ ಏನು ಜೀವನ ಅಲ್ಲ ಗುರು ಇವ್ರದ್ದು, ಪೀಸ್ಫುಲ್ ಜೀವನ ಅಲ್ವಾ? ಬನ್ನಿ. ನಾವುಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಬೈಕು ಅಥವಾ ಕಾರು ಅಥವಾ ಬಸ್ಗಳನ್ನ ಯೂಸ್ ಮಾಡ್ಕೊತೀವಿ. ಆದರೆ ಈ ಹಳ್ಳಿ ಜನಗಳು ಮಾತ್ರ ಎಲ್ಲಾದರೂ ಹೋಗ್ಬೇಕಂದ್ರೆ ಅವ್ರವ್ರದ್ದು ಓನ್ ಆಗಿ ಸಪ್ರೇಟಾಗಿ ಒಬ್ಬೊಬ್ಬರದೇ ಒಂದೊಂದು ಬೋಟ್ ಇರುತ್ತೆ. ಹಾಗಾಗಿ ಆ ಬೋಟ್ನಿಂದ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾರೆ. ಗುರು, ನೀವೇನಿಲ್ಲಿ ನೋಡ್ತಾ ಇದ್ದೀರಾ, ಈ ತೆಂಗಿನ ಮರಗಳು ಎಲ್ಲ ಸೇರಿ ಒಬ್ಬರದೇ ಒಂದೇ ತೋಟ ಅಂತ ಅನ್ಕೊಂಡಿರ್ತೀರಾ. ಆದರೆ ಈ ಹಳ್ಳಿಗಳ ಜಾಗಗಳು ಹೆಂಗಿವೆ ಅಂದರೆ, ನಾವು ನಮ್ಮ ಊರುಗಳಲ್ಲಿ 30-40 ಸೈಟ್ಗಳು ಹೇಗೆ ಮಾಡ್ಕೊಂಡಿರ್ತೀವಿ, ಅದೇ ಥರ ಈ ಹಳ್ಳಿ ಜನಗಳು ಸೈಟ್ಗಳನ್ನ ಮಾಡಿಕೊಂಡು ಅದರಲ್ಲಿ ಒಂದು ಚಿಕ್ಕದಾಗಿ ತಮಗೆ ಎಷ್ಟು ಬೇಕೋ ಅಷ್ಟು ಮನೆ ಕಟ್ಕೊಂಡು ಮಿಕ್ಕಿದ ಜಾಗದಲ್ಲಿ ತೆಂಗಿನ ಮರಗಳನ್ನ ಬೆಳ್ಕೊಂತಾರೆ. ಹಂಗಾಗಿ ಇಲ್ಲಿರೋ ಎಲ್ಲ ಹಳ್ಳಿ ಜನರು ಕೂಡ ಹಾಗೆ ಮಾಡ್ತಿರೋದು. ಹಂಗಾಗಿ ಈ ಹಳ್ಳಿನೇ ಸಂಪೂರ್ಣವಾಗಿ ತೆಂಗಿನ ತೋಟದಿಂದನೇ ಮುಚ್ಚೋಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಗುರು, ಹೊನ್ನಾವರ ಅಂದ ತಕ್ಷಣ ಎಲ್ಲರ ಮನ್ಸಲ್ಲಿ ಬರೋದು, ಎಲ್ರು ಅನ್ಕೊಳೋದು ಬ್ಯೂಟಿಫುಲ್ ಆದಂತಹ ನೇಚರು, ಶರಾವತಿ ಬ್ಯಾಕ್ ವಾಟರ್ ಅಲ್ಲಿ ಬೋಟಿಂಗು ಮತ್ತೆ ಕ್ಲೀನ್ ಬೀಚಸ್ ಅಂತ ಅನ್ಕೊಂತಾರೆ. ಆದ್ರೆ ಅದಷ್ಟೇ ಅಲ್ಲ, ಇತಿಹಾಸ, ಸಂಸ್ಕೃತಿ, ಪ್ರಾಚೀನ ಪ್ರವಾಸದ ಕಥೆಗಳನ್ನು ಹೇಳುತ್ತೆ. ಗ್ರೀಕ್, ಆಫ್ರಿಕನ್ ಮತ್ತು ಅರಬ್ ಟ್ರಾವೆಲರ್ ಹೊನ್ನಾವರನ ಸೌತ್ ಇಂಡಿಯಾದ ಫಸ್ಟ್ ಬಂದರು ಅಂತ ಹೇಳಿ ಕರೆದಿದ್ರು. ಇಬ್ಬನ್ ಬಟ್ಟುಟಾ ಇವರು 1343ರಲ್ಲಿ ತಮ್ಮ ಟ್ರಾವೆಲ್ ಡೈರಿನಲ್ಲಿ ಹೊನ್ನಾವರನ ಹೊನ್ನೂರು ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ನಂತರ ಇದು ಆಡು ಭಾಷೆಯಲ್ಲಿ ದಿನಾಲೂ ಬಳಕೆ ಮಾಡ್ತಾ ಹೊನ್ನಾವರ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಮೌರ್ಯರು, ಕದಂಬರು, ಶಾತವಾಹನರು, ಪಲ್ಲವರು, ಚಾಲುಕ್ಯರು, ವಿಜಯನಗರ, ಹಳದಿಯರು, ಪೋರ್ಚುಗೀಸರು ಹಾಗೂ ಬ್ರಿಟಿಷರು ಇಲ್ಲಿ ಆಳ್ವಿಕೆ ಮಾಡ್ತಾರೆ. ಮತ್ತೆ ಸೌತ್ ಇಂಡಿಯಾದ ಲಾಂಗೆಸ್ಟ್ ರೂಲಿಂಗ್ ಕ್ವೀನ್, ಪೋರ್ಚುಗೀಸರ ಹುಟ್ಟು ಅಡಗಿಸಿದ ಕಾಳು ಮೆಣಸಿನ ರಾಣಿ ಅಂತ ಹೇಳಿ ಫೇಮಸ್ ಆಗಿರುವ ದ ಗ್ರೇಟ್ ಮಹಾಮಂಡಳೇಶ್ವರಿ ರಾಣಿ ಚೆನ್ನಭೈರಾದೇವಿ ಕೂಡ ಇಲ್ಲಿಯವರೇ. ಇವರು ಕಟ್ಟಿಸಿದ ಮಿರ್ಜಾನ್ ಫೋರ್ಟ್, ಬಸದಿಗಳು ಹಾಗೂ ಎಷ್ಟೋ ದೇವಸ್ಥಾನಗಳು ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಇವರ ಯುಗನ ಸ್ವರ್ಣ ಯುಗ ಅಂತ ಹೇಳಿ ಕರಿತಾ ಇದ್ರು. 2 ಸಾರಿ ಪೋರ್ಚುಗೀಸರ ಜೊತೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದ ನಂತರ ಪೋರ್ಚುಗೀಸರನ್ನ ಸೋಲಿಸಿ ಕಂಪ್ಲೀಟ್ ಆಗಿ ಕೋಸ್ಟಲ್ ಏರಿಯಾನ ಆಳೋಕ್ ಸ್ಟಾರ್ಟ್ ಮಾಡ್ತಾರೆ. ನಂತರ ಇವರು ಸಾವಾಗುತ್ತೆ. ನಂತರ ಪೋರ್ಚುಗೀಸರೇನ್ ಉಳಿದಿರ್ತಾರಲ್ವಾ, ಅವರು ಸಂಪೂರ್ಣವಾಗಿ ಹೊನ್ನಾವರನ ಹಾಳು ಮಾಡಾಕ್ ಬಿಡ್ತಾರೆ. ಕರ್ನಾಟಕದ ಲಾಂಗೆಸ್ಟ್ ರೈಲ್ವೆ ಬ್ರಿಡ್ಜ್ ಮತ್ತೆ ಸೆಕೆಂಡ್ ಲಾಂಗೆಸ್ಟ್ ಹೈವೇ, ಅತಿ ದೊಡ್ಡ ಗ್ರಾಮ ಮಂಕಿ ಗ್ರಾಮ ಕೂಡ ಇಲ್ಲೇ ಇರೋದು. ಮೇಜರ್ ಆಗಿ ಇಲ್ಲಿ ಕನ್ನಡ ಮತ್ತೆ ಕೊಂಕಣಿನ ಜಾಸ್ತಿ ಮಾತಾಡ್ಲಿಕ್ಕೆ ಬಳಸ್ತಾರೆ. ಇದಷ್ಟೇ ಇಲ್ಲ, ಇನ್ನು ತುಂಬಾ ಟೂರಿಸ್ಟ್ ಪ್ಲೇಸಸ್ ಮತ್ತೆ ದೇವಾಲಯಗಳು ನಮ್ಗಿಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಇಕೋ ಬೀಚ್ ಅಪೋಸಿಟ್ ಸೈಡಲ್ಲಿ ಇರುವಂತಹ ಹೊನ್ನಾವರ ಬ್ಯಾಕ್ ವಾಟರ್ ಬೋಟಿಂಗ್. ಇದು ನೋಡಿ, ವಾಟರ್ ಲೆವೆಲ್ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಇವತ್ತು. ಬೆಟರ್ ಅಂದರೆ ಅರ್ಲಿ ಮಾರ್ನಿಂಗ್ ಮಾಡಬೇಕು, ಬೋಟಿಂಗು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಏನಕ್ಕಂದರೆ ಮಾರ್ನಿಂಗ್ ಸನ್ರೈಸ್ ಕೂಡ ಆಗ್ತಿರುತ್ತಲ್ವ, ಸೊ ಒಳ್ಳೆ ಚೆನ್ನಾಗಿರುತ್ತೆ ವ್ಯೂಸ್ ಎಲ್ಲ. ಸ್ನೇಹಿತರೆ, ನಾವಿವಾಗ ಹೊನ್ನಾವರ ಬ್ಯಾಕ್ ವಾಟರಲ್ಲಿ
ಬೋಟಿಂಗ್ ಇರುತ್ತಲ್ವಾ, ಸೊ ಆ ಬೋಟಿಂಗ್ ಪಾಯಿಂಟಲ್ಲಿ ಬಂದಿದ್ದೀವಿ. ಸೊ ಹಿಡನ್ ಜಮ್ ಇದು ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟು. ಸೊ ಇದೆಲ್ಲ ಬ್ಯಾಕ್ ವಾಟ್ರಲ್ಲಿ ಬೋಟಿಂಗ್ ಮಾಡಿಸ್ತಾರೆ ನಮಗೆ. ಸೊ ನೋಡಿ ಏನು ಚಂದ ಇದೆ ಅಲ್ವಾ. ರೈಟ್ ಸೈಡಲ್ಲೆಲ್ಲ ಫುಲ್ ತೆಂಗಿನ ತೋಟ ಮಾಡಿದ್ದಾರೆ, ನೋಡಬಹುದು ನೀವಿಲ್ಲಿ. ಏನು ಚಂದ ಇದೆ ಇದು ಈವ್ನಿಂಗ್ ಟೈಮು. ಇವಾಗ ಸಂಜೆ 5:30 ಆಗಿದೆ, ನಾನು ಬಂದೆ ಇವಾಗ. ಸೊ ನೋಡ್ಬೋದು ಇಲ್ಲಿ ನೀವು ಟೈಮು 5:37 ಆಗಿದೆ. ಸನ್ಸೆಟ್ ಪಾಯಿಂಟ್ ನಾನು ನೋಡೋಣ ಅಂತ ಹೋಗ್ತಾ ಇದ್ದೆ ಇಕೋ ಬೀಚ್ಗೆ. ಇದೊಂದು ಪಾಯಿಂಟ್ ಕಾಣಿಸ್ತು ನನಗೆ ಆನ್ ದ ವೇ. ಸೊ ಬಂದೆ ಇವಾಗ. ಸೊ ನೋಡಿ ಏನು ಚಂದ ಇದೆ. ರೈಟ್ ಸೈಡಲ್ಲೆಲ್ಲ ಫುಲ್ ಅಡಿಕೆ ತೋಟ ಇದೆ, ಹಾಗೇನೆ ಲೆಫ್ಟ್ ಸೈಡಲ್ಲೆಲ್ಲ ಪೂರ್ತಿ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಎಲ್ಲ ಇದೆ ಇಲ್ಲಿ. ಇಲ್ಲೆಲ್ಲ ಬೋಟ್ಸ್ ಇತ್ತು ಇವಾಗ. ಸೊ ಮೂವ್ ಆಗಿದೆ ಅಲ್ಲಿ ಮುಂದೆ ಹೋಗಿದೆ. ಇದು ಪೂರ್ತಿ ಏನು ನೋಡ್ತಾ ಇದ್ದೀರಾ ನೀವು. ಸೊ ಇದು ಪೂರ್ತಿ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಪಾಯಿಂಟ್. ಇದು ಶರಾವತಿ ಬ್ಯಾಕ್ ವಾಟರ್ದು ಇದೇನು ಕಾಣಿಸ್ತಿದೆ. ಸೊ ಇದಿಷ್ಟು ಪೂರ್ತಿ ಮ್ಯಾಂಗ್ರೋವ್ ಫಾರೆಸ್ಟ್ ಸುತ್ತ ಎಲ್ಲ ಬೋಟಿಂಗ್ ಮಾಡಿಸ್ತಾರೆ ನಮಗೆ. ಸೊ ಚೆನ್ನಾಗಿರುತ್ತೆ ಬೋಟಿಂಗ್. ನಾನು ಲಾಸ್ಟ್ ಟೈಮ್ ಬಂದಾಗೆ ಬೋಟಿಂಗ್ ಹೋಗಿದ್ದೆ. ಸೊ ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಬೇರೆ ಸೈಡ್ ಹೋಗಿದ್ದೆ ಬೋಟಿಂಗ್. ಈ ಥರದ್ದೊಂದು ನೆಮ್ಮದಿ ಜೀವನ ಗುರು. ಇಲ್ಲಿ ನೋಡಿ, ಇಲ್ಲೊಂದು ಮನೆ ಕಟ್ಕೊಂಡಿದ್ದಾರೆ, ಸುತ್ತಮುತ್ತ ಪೂರ್ತಿ ತೆಂಗಿನ ತೋಟ ಇದೆ, ಕಿರಿಕಿರಿ ಇಲ್ಲ, ಊರಿಂದ ಹೊರಗಡೆ ಇದೆ. ಸೊ ನೆಮ್ಮದಿಯಾಗಿದ್ದಾರೆ ಗುರು. ಈ ಥರ ಲೈಫು ಎಲ್ಲರಿಗೂ ಸಿಗಲ್ಲ. ಅದು ನಾವು ಅಂದ್ಕೊಂಡಷ್ಟು ಈಸಿನೂ ಇರಲ್ಲ. ಸೊ ಮಳೆಗಾಲದಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಇವ್ರಿಗೂ. ಅಲ್ಲ ಗುರು, ಇಕೋ ಬೀಚಲ್ಲಿ ಆಟ ಆಡೋಣ ಅಂತ ಬಂದ್ರೆ ಜನ ಜಾತ್ರೆ ಇದೆಲ್ಲ ಗುರು. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ, ಸ್ಕೂಲ್ ಹುಡುಗರು ಅವರು ಇವರು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಏನೇ ಹೇಳಿ, ವಾಟರಲ್ಲಿ ಆಟ ಆಡ್ಬೇಕಂದ್ರೆ ನೀರಲ್ಲಿ ಆಟ ಆಡೋಕ್ಕೆ ಅಲೆ ಜೊತೆಗೆ ಇಕೋ ಬೀಚ್ ಸಾಕತ್ತು. ಒಳ್ಳೆ ಅಲೆಗಳು ಬರ್ತವೆ ನೋಡ್ರಿ. ನಾವಾಗಿಂದ ಫುಲ್ ಜಾಲಿ ಎಲ್ಲ ಸಖತ್ತಿದೆ ಗುರು. ಬೀಚ್ ಮಾತ್ರ ಫುಲ್ ಕ್ಲೀನು. ಬ್ಲೂ ಫ್ಲಾಗ್ ಬೇರೆ ಕೊಟ್ಟಿದ್ದಾರೆ ಇದಕ್ಕೆ. ಹಂಗೇನೆ ಒಳ್ಳೆ ಅಲೆ ಬರ್ತವೆ ಆಟ ಆಡೋಕ್ಕೆ. ಸೊ ಒಳ್ಳೆ ಮಜಾ ಇದೆ ಗುರು, ಸಖತ್ತಿದೆ. ಸೊ ಇಷ್ಟೊತ್ತು 1 ಅವರ್ ರೌಂಡ್ಸ್ ಹಾಕಿದ್ದಾಯ್ತು. ಸೊ ಇವಾಗ ಇಕೋ ಬೀಚಲ್ಲಿ ಬಂದು ಕೂತಿದ್ದೀನಿ ಗುರು ಸನ್ಸೆಟ್ ನೋಡ್ಲಿಕ್ಕೆ. ಏನು ಚಂದ ಕಾಣಿಸುತ್ತೆ. ನಿನ್ನೆ ಜಟಾಯು ತೀರ್ಥಲ್ಲಿ ಸನ್ಸೆಟ್ ಎಂಜಾಯ್ ಮಾಡಿದೆ ಗೋಕರ್ಣಲ್ಲಿ. ಇವತ್ತು ಇಕೋ ಬೀಚಲ್ಲಿ ಬಂದಿದ್ದೀನಿ. ಸೊ ಒಳ್ಳೆ ಸನ್ಸೆಟ್ ಸಿಕ್ತು ಮಾತ್ರ ಇವತ್ತು ಕೂಡ.